ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರ. ಇಂದು ಬೆಂಗಳೂರಿನಲ್ಲಿ YEPCM ಅಭ್ಯರ್ಥಿಯಾಗಿ ಸ್ಪರ್ಧೆ. ಲಾಯರ್ ವಕೀಲಪ್ಪ KN ಜಗದೀಶ್ ಹೊಸ ಪಕ್ಷ ಘೋಷಣೆ. ಹೌದು ವೀಕ್ಷಕರ, KN ಜಗದೀಶ್ ಕುಮಾರ್ ಅವರ ರಾಜಕೀಯ ಬಿರುಗಾಳಿ. YEP ಹೊಸ ಪಕ್ಷವನ್ನ ಇಂದು ಘೋಷಣೆ ಮಾಡಿದ್ರು. ಇಂದು ಪಕ್ಷವನ್ನ ಕಟ್ಟಿ ಮುಂದಿನ ದಿನಗಳಲ್ಲಿ ಸಿಎಂ ಅಭ್ಯರ್ಥಿಯಾಗಿ ತೋರಿಸುವೆ ಅಂತ ಟಿವಿ ಮಾಧ್ಯಮದವರ ಮುಂದೆ ಹೇಳಿಕೊಂಡಿದ್ದಾರೆ. ಪಕ್ಕದ ತಮಿಳುನಾಡಲ್ಲಿ ಟಿವಿಕೆ ಪಕ್ಷ ಬಂದು ಒಂದು ದೊಡ್ಡ ಮಟ್ಟದ ಬಹುಮತದಿಂದ ಅವರನ್ನ ಸರ್ಕಾರ ಮಾಡಕ್ಕೆ ಬಿಟ್ಟಿದ್ದಾರೆ. 40-50 ವರ್ಷ ರಾಜಕೀಯ ಮಾಡಿದವ್ರನ್ನೆಲ್ಲ ಮನೆಗೆ ಸೋಲಿಸಿ ಮನೆಗೆ ಕಳಿಸಿದ್ದಾರೆ. ಇವತ್ತಿನ ಕರ್ನಾಟಕದ ಜನರ ಮನಸ್ಥಿತಿನೂ ಅಷ್ಟೇ, ಹೊಸಬರನ್ನು ನೋಡೋಕೆ ಇಷ್ಟಪಡ್ತಾ ಇದ್ದಾರೆ, ಹೊಸತನವನ್ನು ನೋಡೋಕೆ ಇಷ್ಟಪಡ್ತಾ ಇದೆ, ಹೊಸ ಯೋಚನೆಗಳನ್ನ ಇಷ್ಟಪಡ್ತಾ ಇದೆ. ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತವನ್ನು, ಮಾಫಿಯಾ ಮುಕ್ತ ಆಡಳಿತವನ್ನು, ಡ್ರಗ್ಸ್ ಮುಕ್ತ ಸಮಾಜವನ್ನು, ಸುರಕ್ಷಿತವಾದಂಥ ಸಮಾಜವನ್ನು. ನೆನ್ನೆ ಒಂದು ಗ್ಯಾಂಗ್ ರೇಪ್ ಆಗಿದೆ ಬೆಂಗಳೂರಲ್ಲಿ. ಏನು ಪ್ರಿಯಾಂಕಾ ಖರ್ಗೆ ಆಗ್ಬಿಟ್ರೆ ಅಂತೂ ಏನು ನಮ್ಮ ಬಾಸ್ ಆಗ್ತಾ ಇದ್ದಾರೆ ಅಂತ ಏನು ಮಾಧ್ಯಮಗಳಲ್ಲಿ ಹೇಳಿದೆ. ದಾವಣಗೆರೆಯಲ್ಲಿ ನೆನ್ನೆ ಒಂದು ಗ್ಯಾಂಗ್ ರೇಪ್ ಆಗಿದೆ. ಅಲ್ರಿ, ನೀವು ಯಾವ ಹೋಮ್ ಮಿನಿಸ್ಟರ್ ಆದರೂ, ಯಾವ CM ಆದರೂ, ನಾನು ಈ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ, ದರ್ ಇಸ್ ನೋ ಸೆಕ್ಯೂರಿಟಿ ಇನ್ ಕರ್ನಾಟಕ. ಸುರಕ್ಷೆ ಅನ್ನೋದು ಬರೀ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ. ಯಾಕಂದರೆ ಹಿಂದೆ ಮುಂದೆ ಪೊಲೀಸರು ಹಾಕೊಂಡು ಓಡಾಡ್ತಾರೆ. ಜನರಿಗೆ ಯಾವುದೇ ರೀತಿಯ ಸುರಕ್ಷತೆ ಅನ್ನೋದು ಇಲ್ಲ. ಜನರಿಗೆ ಒಂದು ಭರವಸೆ ಅನ್ನೋದಿಲ್ಲ. ಪ್ರತಿದಿನ ಬೆಳಗ್ಗೆ ಆದರೆ ಬೆಲೆ ಏರಿಕೆ, ಅಲ್ಲಿ ಕೊಲೆ ಆಯಿತು, ಇಲ್ಲಿ ಕೊಲೆ ಆಯಿತು, ದೇರ್ ನೋ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ದುಡಿತಾ ಇರೋವಂಥ ಸಂಪಾದನೆ ಏನಿದೆ, ಅದು 30 ದಿವಸದ ಸಂಪಾದನೆ ಇವತ್ತು 1 ದಿವಸ, 2 ದಿವಸ, 3 ದಿವಸ ಖಾಲಿ ಆಗ್ತಾ ಇದೆ. ಜನರ ಜೇಬಲ್ಲಿ ದುಡ್ಡಿಲ್ಲ, ಜನರ ಬ್ಯಾಂಕಲ್ಲಿ ದುಡ್ಡಿಲ್ಲ, ಸಾಲ ಇದೆ ಅವ್ರ ಹತ್ರ. ಆಮೇಲೆ ಈ ಪರಿಸ್ಥಿತಿನಲ್ಲಿ ಜನರು ಬರೀ ತೆರಿಗೆ ಕಟ್ತಾರೆ. ಆ GST ಕಟ್ಟು, ಈ GST ಕಟ್ಟು, ಬರೀ GSTಗಳನ್ನ ಕಟ್ಟಿ ಜನರ ಜೇಬಲ್ ದುಡ್ಡಿಲ್ಲ. 97% ಪೀಪಲ್ ಆರ್ ಸಫರಿಂಗ್ ಫ್ರಮ್ ಫೈನಾನ್ಷಿಯಲ್ ಬ್ಯಾಕ್ವರ್ಡ್. ಅಂದರೆ ಆರ್ಥಿಕ ದುರ್ಪರಿಸ್ಥಿತಿಯಿಂದ ಅವರೆಲ್ಲ ಬರೀ ಇವ್ರುಗಳು ನಾನು CM ಆಗಬೇಕು, ನಾನು ಮಿನಿಸ್ಟರ್ ಆಗಬೇಕು, 2028ಕ್ಕೆ ಮತ್ತೆ ನಾನೇ ಬರ್ತೀನಿ ಅಂತ ಒಬ್ಬ ಕಣ್ಣೀರು ಹಾಕೊಂಡು ಹೇಳ್ತಾನೆ. ಇನ್ನೊಬ್ಬ ಇವಾಗ ನಾನು ಅಧಿಕಾರದಲ್ಲಿದ್ದೀನಿ, ನಾನೇ ಬರ್ತೀನಿ ಅಂತ ಹೇಳ್ತಾನೆ. ಏನಕ್ಕೆ ಅಂತಂದರೆ ಬರೀ ದುಡ್ಡುಗಳು ಮಾಡ್ಕೊಳಕ್ಕೋಸ್ಕರ, ಅವ್ರ ಆಸ್ತಿಗಳನ್ನ ಜಾಸ್ತಿ ಮಾಡೋಕ್ಕೋಸ್ಕರ, ಜನರನ್ನ 7 ಕೋಟಿ ಜನರನ್ನ ನಡೆಸೋಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಹೊರತು 78 ವರ್ಷದಲ್ಲಿ ಸಿಂಗಾಪುರ್ ಮಾಡಬಹುದಾಗಿತ್ತು. ಸಿಂಗಾಪುರ್ ಎಲ್ಲ ಚಿಂದಿ ಪೇಪರ್ ಮಾಡಾಕಿದ್ದಾರೆ. ನೀವು ನಂಬೋದಿಲ್ಲ, ಕಲಬುರಗಿನಲ್ಲಿ ಒಬ್ಬ ಚಿಂದಿ ಆಯೋ ಹೆಣ್ಮಗಳು ಅವ್ರ ಮನೆಯಲ್ಲಿ ಪುಟ್ಟ ಮಗುವಿಗೆ, ಮೈನರ್ ಹೆಣ್ಮಗುವಿಗೆ ಅತ್ಯಾಚಾರ ಆಗಿದೆ. FIR ಮಾಡಿದ್ದಾರೆ. ಆ FIR ಅನ್ನ ಚಾರ್ಜ್ ಶೀಟ್ ಹಾಕಕ್ಕೆ ಆ ಚಾಂಡ, ಅದು ಹೇಳಬಾರ್ದು ಈ ಮಾತುಗಳು ನಾವು. ಆ ಪೊಲೀಸರು, ಭ್ರಷ್ಟ ಪೊಲೀಸರು 10,000 ಕೇಳಿದ್ದಾರೆ. ಚಿಂದಿ ಆಯೋ ಹೆಣ್ಮಗಳ ಹತ್ರ ಒಂದು ಚಾರ್ಜ್ ಶೀಟ್ ಹಾಕಕ್ಕೆ 10,000 ಕೇಳ್ತಾರೆ ಅಂತಂದ್ರೆ, ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಆಗುತ್ತೆ. ಒಂದು ಕಮ್ಮಿ ಅಂದ್ರೆ 2,000 ವಯಸ್ಸಲ್ಲಾಗಲಿ ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಆಗಿದೆ, ದಾವಣಗೆರೆಯಲ್ಲಿ ಗ್ಯಾಂಗ್ ರೇಪ್ ಆಗಿದೆ. ಯಾವುದೂ ನಿಲ್ಲಲ್ಲ. ಬದಲಾವಣೆ ಬೇಕು ಅಂತಂದ್ರೆ ಈ ವಂಶ ಪಾರಂಪರ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ, ಸಿದ್ದರಾಮಯ್ಯ ಅವ್ರ ಮಗ, DK ಶಿವಕುಮಾರ್ ಅವ್ರ ತಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗಳು, ಈಶ್ವರ್ ಖಂಡ್ರೆ ಅವ್ರ ಮಗ MP, ಈ ರೀತಿ ಮಲ್ಲಿಕಾರ್ಜುನ್ ಮಲ್ಲಿ ಅವರಪ್ಪ, ಶಾಮ್ನವರು ಅವರಪ್ಪ, ಈ ರೀತಿ ಸತೀಶ್ ಜಾರಕಿಹೊಳಿ ಅವರು, ಈ ರೀತಿ ವಂಶ ಪಾರಂಪರ್ಯವಾಗಿ ಅವ್ರು ಮಾಡಿರೋ ಆಸ್ತಿಗಳನ್ನ ಹಂಚ್ಕೊಳಕ್ಕೋಸ್ಕರ, ಕಾಪಾಡ್ಕೊಳಕ್ಕೋಸ್ಕರ ಇವರು ಅಧಿಕಾರ ಮಾಡ್ಕೊಂಡ್ ಬರ್ತಿದ್ರೆ. ವಿ ವಿಲ್ ಬ್ರಿಂಗ್ ಇನ್ ಎ ಚೇಂಜ್. ಅದೇ ವಿಜಯ್ ಹೇಳ್ತಾನಲ್ಲ, ಜಂಗಲಲ್ಲಿ ಎಲ್ಲಾ ರೀತಿ ಪ್ರಾಣಿಗಳಿರ್ತದೆ, ನಾವು ಒಬ್ರು ಇದೀವಿ ಅಂತ ತೋರಿಸ್ಬೇಕು. ಡೆಫಿನೆಟ್ ಆಗಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಇನ್ ಎ ಚೇಂಜ್ ಮಾಡ್ತೀವಿ. ಬರೀ ಇವತ್ತು ಮೈಕೊಳ್ಳ ಮುಂದೆ ನಮ್ಮ ಪೌರುಷವನ್ನ ತೋರಿಸ್ಕೊಳ್ಳೋದಲ್ಲ, ಖಂಡಿತವಾಗಿ ವಿ ವಿಲ್ ರೀಚ್. 30,000 ಹಳ್ಳಿಗಳಿದೆ ಕರ್ನಾಟಕದಲ್ಲಿ, ವಿ ವಿಲ್ ರೀಚ್ ದೆಮ್. 230 ತಾಲೂಕುಗಳಿದೆ, ವಿಲ್ ರೀಚ್ ದೆಮ್. 41,000 ಕೆರೆಗಳಿದೆ, ಉಳಿತೀವಿ ನಮ್ಮ ಸರ್ಕಾರ ಬಂದ್ರೆ. ದಿಸ್ ಈಸ್ ವಾಟ್ ಅವರ್ ಮೋಟೋ. ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ ರೈತ ಕಣ್ಣೀರಾಗಬಾರ್ದು, ನೇಣಿಗೆ ಶರಣಾಗಬಾರ್ದು. ನಮ್ಮ ಸರ್ಕಾರ ಬಂದ್ರೆ ಕರ್ನಾಟಕದಲ್ಲಿ BMW ಕಾರ್ 1 ಕೋಟಿ ರೂಪಾಯಿ. ಆ ಕಾರಲ್ಲಿ ಬರೀ ಹೆಲಿಕಾಪ್ಟರ್ ತಗೊಂಡು ಶುಗರ್ ಫ್ಯಾಕ್ಟರಿ ಓನರ್ಗಳು, ಸತೀಶ್ ಜಾರಕಿಹೊಳಿ ಅಂತ ಓಡಾಡ್ತಾರೆ. ಬಟ್ ನಮ್ಮ ರೈತರು ಒಂದು ಕಿತ್ತೋಗಿರೋ ಸೈಕಲ್ ಕೂಡ ಅವರಿಲ್ಲ. ರೈತರ ಪರಿಸ್ಥಿತಿ, ಯುವಕರ ಪರಿಸ್ಥಿತಿ, ಹೆಣ್ಮಕ್ಳ ಪರಿಸ್ಥಿತಿ, ಸೇಫ್ಟಿ ವಿಚಾರ ಆಗಿರ್ಬೋದು, ಟೋಲ್ ಗೇಟ್ ವಿಚಾರ ಆಗಿರ್ಬೋದು, ಮತ್ತೆ ದೊಡ್ಡ ಮಟ್ಟದಲ್ಲಿ ಬರ್ದಿರುವಂತ ಈ ಭ್ರಷ್ಟಾಚಾರ ಆಗಿರ್ಬೋದು, ಲೂಟಿ ಆಗಿರ್ಬೋದು, 1,000 ಕೋಟಿ ಆಸ್ತಿ ಮಾಡೋರಾಗಿರ್ಬೋದು, ಎಲ್ಲದನ್ನು. ನೀವು ಅವಾಗಲೇ ಒಂದು ಮಾತು ಹೇಳಿರಿ, ಕಾಂಗ್ರೆಸ್ ಪಕ್ಷ ಮ್ಯಾನಿಫೆಸ್ಟೋದಲ್ಲಿ 3 ಲಕ್ಷ
ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ ಮಾಡಿ ಇವತ್ತಿಗೆ 4ನೇ ವರ್ಷ ನಡೀತಾ ಇದೆ. ಅಲ್ಲಿ ಧಾರವಾಡದಲ್ಲಿ ಹುಡುಗರು ಸರ್ಕಾರಿ ಕೆಲಸ ಬೇಕು ಅಂತ ಅಲ್ಲಿ ಏನೋ ಪ್ರೊಟೆಸ್ಟ್ ಮಾಡಿ ಮುಷ್ಕರ ಮಾಡಿದ್ರೆ ಅಲ್ಲಿರೋ ಕಮಿಷನರ್ ಶಶಿ ಕೇಳಿ ಚೆನ್ನಾಗಿ ಲಾಠಿ ಹೊಡೆದು ಕಳಿಸ್ತಾರೆ. ಈ ರೀತಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಸುಳ್ಳನ್ನ ಹೇಳ್ಕೊಂಡು ಇವತ್ತು 3 ಪಕ್ಷದ ರಾಜಕಾರಣಿಗಳು ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಜನರು ಜೇಬಲ್ ದುಡ್ಡಿಲ್ಲ, ಜನರು ಆರ್ಥಿಕವಾಗಿ ಕುಗ್ಗೋಗಿದ್ದಾರೆ. ಓದಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರದ 45,000 ಶಾಲೆಗಳಿದೆ. 45,000 ಶಾಲೆಗಳು ಸಹ ಶಿಥಿಲಗೊಂಡಿದೆ, ಬೀಳೋ ಪರಿಸ್ಥಿತಿಯಲ್ಲಿದೆ. ಶಾಲೆಗಳಲ್ಲಿ ಮಕ್ಕಳು ಓದ ಕಡಿದ್ದಾರೆ, ಶೌಚಾಲಯಗಳಿಲ್ಲ, ಜಾಗ ಇಲ್ಲ, ಸೋರ್ತಾ ಇರುವಂಥ ಶಾಲೆಗಳು ಎರಡೂ ಇದ್ರೂ ಕೂಡ ಮೇಷ್ಟ್ರುಗಳಿಲ್ಲ. ಸ್ವತಃ ಈ ರೀತಿಯ ಒಂದು ಪರಿಸ್ಥಿತಿಯನ್ನ ಅಂದ್ರೆ ನಮ್ಮ ಕರ್ನಾಟಕ ಎಜುಕೇಶನ್ ಸಿಸ್ಟಮ್ ಬೇಕಾಗಿದೆ. ಜಸ್ಟ್ ಬಿಕಾಸ್ ನಾವು ಟ್ಯಾಕ್ಸ್ ಕಟ್ತೀವಿ ಅಂತ ಯಾವುದೋ ಬಿದ್ದೋಗ ಮನೆಗಳಲ್ಲಿ 78 ವರ್ಷ ಆದರೂ ಮಾಡ್ತಾ ಇದ್ರೆ. ವಿ ವಾಂಟ್ ಕ್ವಾಲಿಟಿ ಎಜುಕೇಶನ್. ಸರ್ಕಾರಿ ಶಾಲೆ ಬೇಕು, ಬಟ್ ಅದು ಕ್ವಾಲಿಟಿ ಆಗಿರಬೇಕು. ಪ್ರತಿ ಜಿಲ್ಲೆನಲ್ಲೂ 2 ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು. 31 ಜಿಲ್ಲೆ ಇದೆ, ಒಂದು 60 ಆಸ್ಪತ್ರೆಗಳು. ಇದೆಲ್ಲ ಮಾಡೋದು ಯಾವುದು ದೊಡ್ಡ ವಿಚಾರ ಆಗಿರಲಿಲ್ಲ ಕಳೆದ 78 ವರ್ಷದಲ್ಲಿ. ಇವ್ರಿಗೆಲ್ಲ ಅವ್ರ ಆಸ್ತಿಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಹೊರತು ಜನರಿಗೆ ಪಕ್ಕದಲ್ಲಿರೋ ಭೂತಾನು ಜನರಿಗೆ ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್ ಸೆಗ್ಮೆಂಟ್ ಕೊಟ್ಟಿದೆ. ನಮ್ಮ ದೇಶದಲ್ಲಿ 78 ವರ್ಷ ಆದರೂ ಕೂಡ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಸರ್ಜನ್ ಇರಲ್ಲ, ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇರಲ್ಲ. ಅಲ್ಲಿ ಎಲ್ಲ ಇತ್ತು ಅಂದ್ರೆ ಆಪರೇಷನ್ ಥಿಯೇಟರ್ ಇರಲ್ಲ, ಎಲ್ಲ ಇತ್ತು ಅಂದ್ರೆ ಔಷಧಿಗಳಿರಲ್ಲ. ಇವನ್ ಕಿದ್ವಾಯ್ತು ಕೂಡ ನಾವು ಎಕ್ಸ್ಪೋಸ್ ಮಾಡಿ ತೋರಿಸಿದ್ವಿ. ಸೊ ಈ ಪರಿಸ್ಥಿತಿನಲ್ಲಿ ಜನರಿಗೆ ಪುಕ್ಸಟ್ಟೆ ಕೊಡ್ತಾ ಇರುವಂಥ ಒಟಿಕಲ್ ಆಸ್ಪತ್ರೆಗಳ ಸ್ಥಿತಿ ತುಂಬಾ ಕೆಟ್ಟವಾಗಿದೆ. ಮತ್ತೆ ಪ್ರೈವೇಟ್ ಆಸ್ಪತ್ರೆಗಳು. ವಿಶೇಷ ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಬೆಂಗಳೂರು.